ಬೆಂಗಳೂರಿನಲ್ಲಿದ್ದಾರೆ ಖತರ್ನಾಕ್ ಲೇಡಿ ಡಾನ್ಗಳು. ಅಮಾಯಕರು ಒಂದ್ ವೇಳೆ ಸಿಕ್ಕರೆ ಸಾಕು ಪ್ರಾಣನೇ ಹಿಂಡು ಬಿಡ್ತಾರೆ ಇವರು. ಮೀಟರ್ ಬಡ್ಡಿಗೆ ಬಿಟ್ಟು ತಾಯಿ ಮಗಳು ಗೂಂಡಾಗಿರಿ ಪ್ರದರ್ಶನ ಮಾಡ್ತಾ ಇದ್ದಾರೆ. ಚಂದ್ರ ಲೇಔಟ್ನ ಕಮಲಾನಗರದ ಮುಮ್ತಾಜ್ ಸೀಮಾಳ ದಾದಾಗಿರಿ ಇದು. ವಾರದ ಲೆಕ್ಕದಲ್ಲಿ 45% ಬಡ್ಡಿಯನ್ನ ಪಡೆಯುವಂತ ಐನಾಥಿಗಳಿವೆ. ಬೆಂಗಳೂರಿನಲ್ಲೇ ಇದ್ದಾರೆ ಖತರ್ನಾಕ್ ಲೇಡಿ ಡಾನ್ಗಳು. ಅಮಾಯಕರು ಏನಾದ್ರೂ ಇವ್ರ ಕೈಗೆ ಸಿಕ್ಕು ಬಿದ್ರು ಅಂದ್ರೆ ಪ್ರಾಣನೇ ಹಿಂಡು ಬಿಡ್ತಾರೆ. ಮೀಟರ್ ಬಡ್ಡಿಗೆ ಬಿಟ್ಟು ತಾಯಿ ಮಗಳು ಇಬ್ರು ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಇಲ್ಲಿ ವಾರದ ಲೆಕ್ಕದಲ್ಲಿ 45% ಬಡ್ಡಿಯನ್ನ ಪಡೆಯುವಂತ ಐನಾಥಿಗಳಿವೆ. ನೋಡಿ, ಕೊಟ್ಟಿದ್ದು 45,000, ಬಡ್ಡಿ ಸಮೇತ ತಗೊಂಡಿದ್ದು 3,42,000. 2022ರಲ್ಲಿ ಇವರ ಬಳಿ 45,000 ಹಣವನ್ನ ಪಡೆದಿದ್ದ ತಾಹಿರ್ ಖಾನಂ 3,45,000 ಕೊಟ್ಟರು ಕೂಡ ಮತ್ತೆ ಬಡ್ಡಿ ಕೊಡಕ್ಕೆ ಡಿಮ್ಯಾಂಡ್ ಮಾಡ್ತಿದ್ದಾರೆ. ಹಣ ನೀಡದೇ ಇದ್ರೆ ಮನೆ ಹತ್ತಿರ ಹುಡುಗರನ್ನ ಕಳಿಸಿ ದಾಂಧಲೆಯನ್ನ ಕೂಡ ಮಾಡ್ತಾರಂತೆ ಈ ಖತರ್ನಾಕ್ ಲೇಡೀಸ್. ಲೇಡಿ ಡಾನ್ ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ದಂತ ತಾಹಿರ್ ಖಾನಂ ಅವಾಚ್ಯ ಶಬ್ದಗಳಿಂದ ಬೈದು ಲೇಡಿ ಡಾನ್ ಪಟಾಲಂನಿಂದ ಹಲ್ಲೆ ಬೇರೆ ಮಾಡಲಾಗಿದೆ. ರಾಜಕೀಯ ನಾಯಕರ ಜೊತೆ ಲಿಂಕೂ ಇದೆ ಅನ್ನೋದು ಇವರ ಇಷ್ಟೆಲ್ಲ ದೌರ್ಜನ್ಯಕ್ಕೆ ಕಾರಣ. ಅಮ್ಮ ಮಗಳ ಕಿರುಕುಳಗೆ ಹೆದರಿ ಪ್ರಜ್ಞೆ ತಪ್ಪಿ ಆಸ್ಪತ್ರೆಗೆ ಮಹಿಳೆ ಅಡ್ಮಿಟ್ ಆಗ್ಬಿಟ್ಟಿದ್ದಾರೆ. ನೊಂದ ಮಹಿಳೆಯಿಂದ ಚಂದ್ರಲೇಔಟ್ ಠಾಣೆಯಲ್ಲಿ ದೂರನ್ನ ಕೂಡ ನೀಡಲಾಗಿದೆ. ಡಬಲ್ ಮೀಟರ್ ಬಡ್ಡಿ ದಂಧೆಗೆ ಕಡಿವಾಣ ಯಾವಾಗ ಹಾಕ್ತಾರೆ ಪೊಲೀಸರು ಅನ್ನೋದು ಪ್ರಶ್ನೆ. ಇವ್ರ ಕೆಲಸನೇ ಇದಂತೆ ನೋಡಿ. ಯಾರೋ ಪಾಪ ಕಷ್ಟದಲ್ಲಿ ಇರ್ತಾರೆ, ದುಡ್ಡು ಬೇಕು ಅಂತ ಬಯಸ್ತಾ ಇರ್ತಾರೆ, ಅವ್ರಗಳಿಗೆ ದುಡ್ಡು ಕೊಡೋದು. ಆದ್ರೆ 1 to double ಅಲ್ಲ, ಪರ್ಸೆಂಟೇಜ್ ಲೆಕ್ಕ ನೋಡಿ. 45,000 ಕೊಟ್ಟು 3,42,000 ತಗೊಂಡು ಇನ್ನೂ ಬೇಕು 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 ಅಂತಾರೆ. ಅಂದ್ರೆ 2022ರಲ್ಲಿ 45,000 ಹಣ ಪಟ್ಕೊಂಡಿದ್ದಾರೆ ಮಹಿಳೆ. 3,45,000 ಕೊಟ್ಟರು ಕೂಡ ಇಲ್ಲ, ಇನ್ನೂ ಬೇಕು ಅಂತ ಹೇಳ್ತಾ ಇದ್ದಾರಂತೆ ಈ ಪಾಪಿಗಳು. ಮನೆ ಕೆಲಸ ಮಾಡ್ಕೊಂಡಿದ್ದಾಕೆ ಏನೋ ಕಷ್ಟದ ಸಂದರ್ಭದಲ್ಲಿ ದುಡ್ಡು ಕೇಳಿದ್ದಾರೆ. ಎಷ್ಟು ಮಟ್ಟಿಗೆ ಹಣ ಕೀಳಕ್ ಸಾಧ್ಯನೋ ಅಷ್ಟು ಹಣ ಕಿತ್ತಿದ್ದಾರೆ. ಈಗ ಮತ್ತು ಬೇಕು 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 ಅಂತ ಹೇಳ್ತಾ ಇದ್ದಾರೆ. और देखे तो 25 साल से उसके अंश काम कर ले को, उसके अंश हरस करना, उसे छेड़ना करना सब करी। और हमारे यजमान तलक मर गए तो भी मैंने देख लिहाजा मेरे रिश्तेदार हमें बात करने नहीं छोड़ती थी, जाने नहीं देती थी। कहता कमाए तो भी दियो कहती। 1-3 बार हम नहीं बनेगा तो नहीं बनी ना, कहीं को नहीं बनी, कहीं को नहीं करी तो कहीं की नहीं खींची। वो वट्टे मिले कि नहीं कि फिर उसे फंड को फंडने अमानत को अमानत बना को दे आती थी। मेरा बच्चा मरद बच्चा को दिया टार्चर करी, मारना तोड़ना, गालियां बातें करना। तेरे भगवान को छोड़ को दे, ये छोड़ को दे कर को बातें करते कर मेरे बेटे तब भी मंदिर छोड़ को चले गए। और मेरे बेटे अंग रख लगती, मेरी बेटी को भी ऐसा चुन भाई को बच्चा का फिर पकड़ को खरी ये कर को मेरा बच्चा को काम को भी लगी तो पीछे फालू छोकरा दांग छोड़ को इसकी बेटी सीमा का तीना उन्हें फिरती तो दिया दे। मैंने वहाँ खड़ी थी कर को मेरा भाई को बच्चा को तोहमत बल्ला के लगा रही है उन्हें। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸಂತೋಷ್. ಡಬಲ್ ಮೀಟರ್ ಬಡ್ಡಿ ದಂಧೆಗೆ ಪೊಲೀಸರು ಕಡಿವಾಣ ಹಾಕಿದ್ದಾರೆ, FIR ದಾಖಲಾಗಿದೆ. ಏನ್ ಆಕ್ಷನ್ ತೆಗೆದುಕೊಂಡಿದ್ದಾರೆ? ಈ ಲೇಡಿ ಡಾನ್ಗಳ ಹಿನ್ನೆಲೆ ಏನಂತ? ನೀತಿಯನ್ನ ಬೆಂಗಳೂರಿನಲ್ಲಿ ಇಷ್ಟಾದ್ರೂ ಕೂಡ ನನ್ನ ಪ್ರಕ್ರಿಯೆಗಳು ಎಷ್ಟೇ ನಡೆದ್ರು ಕೂಡ ಕಟ್ಟಡಗಳನ್ನ ಇವರು ಎಷ್ಟೇ ಟೈಟ್ ಮಾಡಿದ್ರು ಬಡ್ಡಿ ವ್ಯವಹಾರಕ್ಕೆ ಮಾತ್ರ ಬ್ರೇಕ್ ಆಗ್ಲಿಕ್ಕೆ ಇನ್ನೂ ಕೂಡ ಸಾಧ್ಯವಾಗಿಲ್ಲ. ಸೊ ಬೆಂಗಳೂರಿನ ಚಂದ್ರ ಪೊಲೀಸ್ ಠಾಣೆಯಲ್ಲಿ ಒಂದು ಪ್ರಕರಣ ದಾಖಲಾಗಿರುವಂತದ್ದು. ಕಮಲಾನಗರದ ಮುಮ್ತಾಜ್ ಮತ್ತು ಸೀಮಾ ಅಂತ ಇಬ್ರು ಸೇರ್ಕೊಂಡು ಏನು 45% ಅಷ್ಟು ಬಡ್ಡಿಯನ್ನ ತೆಗೆದುಕೊಳ್ಳುವಂಥದ್ದು. ಅಂದ್ರೆ ಒಂದು ವಾರಕ್ಕೆ ಅವ್ರು ಕೊಡುವಂತ ಹಣ ಏನಿರುತ್ತೆ ಅದಕ್ಕೆ 45% ಅಷ್ಟು ಬಡ್ಡಿಯನ್ನ ಕಟ್ಟಬೇಕಾಗತ್ತೆ. 100 ರೂಪಾಯಿಯನ್ನ ಕೊಟ್ಟರೆ ಒಂದು ವಾರಕ್ಕೆ 45% ಅಷ್ಟು ಬಡ್ಡಿಯನ್ನೇ ಕೂಡ ಕಟ್ಟಬೇಕು. ಏನೀಗಾಗಲೇ ದೂರುದಾರ ಮಹಿಳೆ ಏನಿದ್ರೆ ಅವಳು ಸುಮಾರು 2022ರಲ್ಲಿ ಸುಮಾರು ಒಂದು 50,000 ಹಣವನ್ನು ಕೂಡ 45,000 ಹಣವನ್ನ ತಾಯಿರ ಸಾಲವಾಗಿ ಪಡ್ಕೊಂಡಿರ್ತಾರೆ. ಅದಕ್ಕೆ ಸುಮಾರು 3,50,000 ಹೆಚ್ಚು ಬಡ್ಡಿಯನ್ನ ಕಟ್ಟಿರುವಂತದ್ದು. ಇಷ್ಟಾದ್ರೂ ಕೂಡ ಇನ್ನೂ ಹಣವನ್ನ ಕಟ್ಟಬೇಕು ಅಂತ ಹೇಳಿ ಅಕ್ಕಗೆ ಮೇಲಿಂದ ಮೇಲೆ ಅವರು ಕಿರುಕುಳನ್ನು ಕೊಡ್ತಾ ಇದ್ರು. ಸೊ ಈ ಹಿನ್ನೆಲೆಯಲ್ಲಿ ಪೊಲೀಸ್ಗೆ ಠಾಣೆಗೆ ಹೋಗಿ ಇವ್ರಿಗೆ ಸದ್ಯ ದೂರನ್ನ ಕೊಟ್ಟಿರುವಂತದ್ದು. ಪ್ರಕರಣ ದಾಖಲು ಮಾಡಿಕೊಂಡ್ರು ಕೂಡ ಯಾವುದೇ ರೀತಿಯಲ್ಲಿ ಆರೋಪಿಗಳು ಕೇರ್ ಮಾಡ್ತಿಲ್ಲ. ಯಾಕಂತ ಹೇಳಿದ್ರೆ ಸ್ಥಳೀಯ ಕಾಂಗ್ರೆಸ್ ನಾಯಕರ ಜೊತೆ ಅವರು
ಗುರುತಿಸಿಕೊಂಡಿರುವಂತದ್ದು. ಹೀಗಾಗಿ ರಾಜಕೀಯವಾಗಿ ಅವ್ರಿಗೆ ಬೆಂಬಲ ಇದೆ ಮತ್ತು ಪ್ರಭಾವನ ಬೀರ್ಬೋದು ಅನ್ನೋ ಕಾರಣಕ್ಕಾಗಿ ಯಾರಿಗೂ ಕೂಡ ಡೋಂಟ್ ಕೇರ್ ಅಂತ ಹೇಳ್ತಾ ಇರುವಂತದ್ದು. ಆದ್ರೆ ಇವರ ಕಾಟವನ್ನ ತಡೆದಾದ್ರೆ ಎಲ್ಲರೂ ಸಾಕಷ್ಟು ಜನ ಇವರಿಂದ ಕಿರುಕುಳಕ್ಕೆ ಒಳಗಾಗಿರುವಂತದ್ದು. ಯಾರೇ ಒಬ್ರು ದೂರನ್ನ ಕೊಡ್ಲಿಕ್ಕೆ ಹೋದ್ರು ಕೂಡ ಮನೆ ಹತ್ರ ಹುಡುಗರನ್ನ ಕಳಿಸುವಂತದ್ದು, ಅಲ್ಲಿ ಅವರಿಗೆ ಒಂದು ಹಲ್ಲೆಯನ್ನ ಮಾಡುವಂತದ್ದು, ಕಿರುಕುಳವನ್ನು ಕೊಡುವಂತದ್ದು, ಬೆದರಿಕೆಯನ್ನ ಹಾಕುವಂತ ಕೆಲಸಗಳು ಆಗ್ತಾ ಇರುವಂತದ್ದು. ಸದ್ಯ ಇದೀಗ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲು ಮಾಡ್ಕೊಂಡಂತ ಪೊಲೀಸರು ಇನ್ನಾದ್ರೂ ಕ್ರಮ ಕೈಗೊಳ್ತಾರ ಇಲ್ವಾ ಅಂತ ಕಾಯ್ದು ನೋಡ್ಬೇಕಾಗತ್ತೆ ನೀತಿ. ಓಕೆ, ಥ್ಯಾಂಕ್ ಯು ಸಂತೋಷ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ನೋಡಿ, ಅಮಾಯಕರನ್ನೇ ಟಾರ್ಗೆಟ್ ಮಾಡ್ಕೊಂಡಿದ್ರು ಈ ಲೇಡಿ ಡಾನ್ಗಳು. ಯಾರು ಕಷ್ಟಕ್ಕೆ ಅಂತ ಬರ್ತಾರೋ ಅವ್ರಿಗೆ ದುಡ್ಡು ಕೊಟ್ಬಿಡೋದು, ಆಮೇಲೆ ಅವ್ರ ಕಡೆಯಿಂದ ಎಷ್ಟು ದುಡ್ಡನ್ನ ಕಿತ್ಕೊಳ್ಳೋಕೆ ಸಾಧ್ಯನೋ ಅಷ್ಟೂ ದುಡ್ಡುಗಳನ್ನ ಕಿತ್ಕೊಳ್ಳೋದು. ಅದಲ್ದೇನೆ ದೊಡ್ಡ ದೊಡ್ಡ ನಾಯಕರ ಜೊತೆಗೆ ಫೋಟೋಸ್ಗಳೆಲ್ಲ ಹಾಕೊಂಡು ನಾವು ಅವ್ರ ಜೊತೆಗೆ ಲಿಂಕ್ ಇದ್ದೀವಿ ಅಂತ ಹೇಳಿ ದರ್ಪ ತೋರ್ತಾ ಇದ್ರು ಅನ್ನೋದು ಗೊತ್ತಾಗ್ತಾ ಇದೆ.